ಸೋಮಣ್ಣವ್ರ ಬಗ್ಗೆ ನಾನು ಪರ್ಟಿಕ್ಯುಲರ್ ಆಗಿ ನಾನು ಹೇಳೋಕೆ ಹೋಗಲ್ಲ. ಬಟ್ ನಾವಂತೂ ವಿ ಸ್ಟ್ಯಾಂಡ್ ಬೈ ದ್ಯಾಟ್. ಈವಾಗಲೂ ಕೂಡ ವಿ ಸ್ಟ್ಯಾಂಡ್ ಬೈ ದ್ಯಾಟ್. ಬಿಕಾಸ್ ಮುಂದಕ್ಕೆ ನಾವು ಸ್ವತಂತ್ರವಾಗಿ 130, 140 ಸೀಟ್ಗಳನ್ನು ತರಬೇಕು ಅನ್ನೋದಾದರೆ ಈ ವ್ಯವಸ್ಥೆ ಬದಲಾವಣೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯಗಳಿದ್ದಾವೆ. ಯಾಕಂದರೆ ಇದನ್ನು ಪರಾಮರ್ಶೆ ಮಾಡಲಿಲ್ಲ ಅಂದರೆ ಮುಂದಕ್ಕೆ ದಿನಗಳಲ್ಲಿ ಭಾಳಷ್ಟು ಸಂಕಷ್ಟಗಳು ಒದಗಿ ಬರ್ತದೆ ಅನ್ನೋದು ನಮ್ಮ ಭಾವನೆ ಇದೆ. ಹಾಗಾಗಿ ಇವಾಗ ಇರ್ತಕ್ಕಂಥ ಆರ್ಗನೈಸೇಷನ್ನ ಮುಂದಕ್ಕೆ ತಗೊಂಡು ಹೋಗ್ತಾರ ಅಥವಾ ಏನು ಮಾಡ್ತಾರೆ ಅನ್ನೋ ನಿರ್ಧಾರ ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥ ನಿರ್ಧಾರ. ನಾವ್ಯಾರು ಬಟ್ ನಮ್ಮ ಒಪಿನಿಯನನ್ನು, ಬಿಕಾಸ್ ಇವಾಗ ದಿಸ್ ಈಸ್ ಅನ್ ಆರ್ಗನೈಸೇಷನ್ ಅಲ್ಲ, ನಮ್ಮ ಇಂಟರ್ನಲ್ ಆರ್ಗನೈಸೇಷನ್ ಮ್ಯಾಟ್ರ್ ಆಗಿರೋದ್ರಿಂದ ನಮ್ಮ ವಾಯ್ಸನ್ನು ಇವಾಗ ಹೇಳಲಿಲ್ಲ ಅಂದರೆ ಒನ್ಸ್ ಇಟ್ ಈಸ್ ಬೀನ್ ಸೆಟ್ ಇನ್ ಮೋಷನ್, ಅದನ್ನು ಒಂದ್ಸರಿ ಅದನ್ನು ಕನ್ಫರ್ಮ್ ಮಾಡ್ತಾರ. ಯಾವುದೇ ಥರದಲ್ಲಿ ಕನ್ಫರ್ಮ್ ಮಾಡಿದಂಥ ಸಂದರ್ಭದಲ್ಲಿ ಆವಾಗ ಕನ್ಫರ್ಮ್ ಮಾಡಿ, ಐದಾರು ಪಾಸಿಟಿವ್ ಇರ್ಬೋದು ಅಥವಾ ನೆಗೆಟಿವ್ ಇರ್ಬೋದು, ನಮಗೆ ಅವರಿಗೆ ಅಂತ ಅಲ್ಲ. ಅದನ್ನು ಕನ್ಫರ್ಮ್ ಮಾಡಿಬಿಟ್ಟು ಫಾಲೋ ದಿಸ್ ಅಂದ ಮೇಲೆ ವಿ ಕ್ಯಾನಾಟ್ ಡೂ ಅವರ್ ವಾಯ್ಸ್. ದಿಸ್ ಈಸ್ ಅ ಟೈಮ್ ಟು ವಾಯ್ಸ್. ಅವ್ರ ವಿರುದ್ಧ ವಾಯ್ಸ್ ಎತ್ತದವರು ಅವರೇ ಪಾರ್ಟಿಲಿಗಿಲ್ಲ. ಸರಿ, ಅದು ನಾನು ಯಾವುದೋ ಒಂದು ಇನ್ಸಿಡೆಂಟನ್ನು ನಮ್ಮ ಎಂಟೈರ್ ಟೀಮಿಗೆ ಅಥವಾ ಎಂಟೈರ್ ಥಿಂಕಿಂಗಿಗೆ ನಾನು ಕರ್ನಾಟಕದಲ್ಲಿ ಒಬ್ಬೊಬ್ಬ ಅನೇಕ ಕಾರ್ಯಕರ್ತರಿಗೆ ಈ ಭಾವನೆಗಳಿದ್ದಾವೆ. ಇದೊಂದು ವ್ಯವಸ್ಥೆ ಚೇಂಜ್ ಆಗಬೇಕು ಅಂತ ಹೇಳಿ ಯಾವುದೋ ಒಬ್ಬರ ಇದ್ರ ಮೇಲೆ ಮಾಡಿರ್ತಕ್ಕಂಥ ನಿರ್ಧಾರಗಳು ಅದು ಈ ಕಾರಣಕ್ಕೋಸ್ಕರನೇ ಮಾಡಿದ್ದಾರೆ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಅದು ಬೇರೆ ಬೇರೆ ಆಯಾಮಗಳಿದ್ದಾವೆ ಅದಕ್ಕೆ. ಅದು ಇದೇ ಒಂದೇ ಆಯಾಮ ಅಲ್ಲ ಅದಕ್ಕೆ. ಬಟ್ ನಮ್ಮ ಉದ್ದೇಶ ಏನಿತ್ತು ಆ ಉದ್ದೇಶದಿಂದ ನಾವು ಯಾರು ಕೂಡ ಸರಿದಿಲ್ಲ ಮತ್ತು ಸರಿಯೋದಿಲ್ಲ. ಇತ್ತೀಚೆಗೆ ತಾವು ಕೂಡ ಗಮನಿಸಿರ್ಬೋದು, ಕೇವಲ ಯತ್ನಾಳ್ ಟೀಮ್ ಅಥವಾ ಈ ಯತ್ನಾಳ್ ಉಚ್ಚಾಟನೆ ಆಯಿತು, ಈ ಟೀಮ್ ಏನಿದೆ ಅಂದ್ರೆ ನಿಮ್ಮ ತಂಡ, ಇದನ್ನು ಹೊರತುಪಡಿಸಿ ಮತ್ತೊಂದು ತಂಡ ಕೂಡ ವಿರೋಧವನ್ನು ಒಂದು ರೀತಿಯಲ್ಲಿ ತೋರಿಸ್ತಾ ಇದೆ, ತಟಸ್ಥ ಬಣ ಅಂತ ಹೇಳ್ಬೋದು. ಅವ್ರ ಒಪಿನಿಯನ್ನ ಅವರು ಹೇಗೆ ಹೇಳಿದ್ದಾರೆ, ಬಿಕಾಸ್ ದೇ ಆರ್ ನಾಟ್ ಕಮಿಂಗ್ ಟು ದ ಪಬ್ಲಿಕ್. ನಮ್ಮ ಹತ್ರ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ನಾವು ಡೈಲಾಗ್ನಲ್ಲಿ ಮಾತಾಡಿದ್ರು ಕೂಡ, ಸಂಪರ್ಕ ಚರ್ಚೆ ಮಾಡ್ಕೊಂಡಿದ್ರು ಕೂಡ, ನಿರ್ಧಾರಗಳನ್ನು ದೃಢವಾಗಿ ಹೇಳಿರ್ತಕ್ಕಂಥದ್ದು ನಾವು ಹೇಳಿದ್ದೀವಿ. ಬಟ್ ಕೆಲವರು ಅದನ್ನು ಹೇಳಿರ್ಬೋದು, ಹೇಳ್ದೇನೂ ಇರ್ಬೋದು. ಸೊ ಐ ವಿಲ್ ನಾಟ್ ಕಮ್ ಇನ್ ಟು ದೇರ್ ಲ್ಯಾಂಗ್ವೇಜ್ ಅಥವಾ ಐ ವಿಲ್ ನಾಟ್ ಕಮ್ ಇನ್ ಟು ದೇರ್ ಡೈಲಾಗ್ಸ್. ಸೊ ಹಾಗಾಗಿ ಅವ್ರ ಮಾತುಗಳಿಗೆ ನನ್ನ ಬಾಯಿನ ಕೊಡೋದಕ್ಕೆ ನಾನು ತಯಾರಾಗೋದಿಲ್ಲ. ಹೈಕಮಾಂಡ್ ನಿಮ್ಮ ಅಭಿಪ್ರಾಯನ ಮತ್ತು ಒಪ್ಪುತ್ತೆ ಅನ್ನುವಂಥದ್ದು ಏನಾದ್ರು ಇದೆಯಾ? ಇವಾಗ ಅನೇಕ ವಿಚಾರಗಳಿದ್ದಾವೆ. ಇವಾಗ ಮೂಡ ವಿಚಾರ ಅಲ್ಲ, ಮೂಡ ನೀವು ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗಿದ್ದ ಮಾತ್ರಕ್ಕೆ ಮೂಡ ಅಥವಾ ಅರ್ಬನ್ನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಯಾರು ಕೂಡ ಬಗೆಹರಿಸೋದಕ್ಕೆ ಆಗೋದಿಲ್ಲ. ಇಟ್ ಈಸ್ ಆನ್ ಟೋಟಲ್. ನೀವು ಕರ್ನಾಟಕವನ್ನು ನೋಡಬೇಕು, ಸೂಡಾ ನೋಡಬೇಕಿತ್ತು, BDA ನೋಡಬೇಕಿತ್ತು, ಎಲ್ಲ ಇದನ್ನು ನೋಡಬೇಕಿತ್ತು. ದೆನ್ ಇಟ್ ವುಡ್ ಬೀನ್ ಅ ಮೂವ್ಮೆಂಟ್. ಬಿಕಾಸ್ ರೈತರ ಇವಾಗ ನೀವು ಬಂದಿದೆ, ಇವತ್ತು ಮನೆಗಳನ್ನು ಮಾರ್ತಾ ಇದ್ದಾರೆ, ಮನೆ ದುಡ್ಡು ಕೊಟ್ಬಿಟ್ಟು ಮನೆಗಳನ್ನು ಕೊಳ್ತಾ ಇದ್ದಾರೆ ಅನ್ನೋದಾದ್ರೆ, ಸೊ ಮೂಡಾದಲ್ಲಾಗಿರ್ತಕ್ಕಂಥದ್ದು ನಿಮಗೆ ಶಿವಮೊಗ್ಗ ಸೂಡಾದಲ್ಲಾಗಿದೆ, ಮಂಗಳೂರು ಮೂಡಾದಲ್ಲಾಗಿದೆ, ಗುಲ್ಬರ್ಗ ಗೂಡಾದಲ್ಲಾಗಿದೆ. ನಿಮಗೆ ಎಲ್ಲೇ ಹೋದ್ರೂ ಕೂಡ ಲ್ಯಾಂಡಿನ ಮೇಲೆ ಇವ್ರು ಮಾಡಿರ್ತಕ್ಕಂಥ ಅಕ್ರಮಗಳು ಅನೇಕ ವಿಚಾರಗಳಿದ್ದಾವೆ. ನಾನು ಒಂದೇ ಸರಿಗೆ ಈ 2 ವರ್ಷದ ಮಾತನ್ನು ಕೂಡ ಆಡೋದಿಲ್ಲ. ಸೊ ಹಾಗಾಗಿ ಇದರ ಎಂಟೈರ್ ವಾಯ್ಸಿಂಗ್ ಏನಿದೆ ಈ ವಿಚಾರಗಳನ್ನು ಹೋಗಬೇಕಾಗಿತ್ತು. ಬಟ್ ಅದನ್ನ ಮಾಡಲಿಲ್ಲ. ಮತ್ತು ಅದೇ ರೀತಿಯಲ್ಲಿ ವಾಲ್ಮೀಕಿದನ್ನ ಪೂರ್ಣ ಕೈಯೇ ಬಿಟ್ಬಿಟ್ರು. ವಾಲ್ಮೀಕಿದು ಅವರೇ ಕನ್ಫೆಷನ್ ಮಾಡಿಬಿಟ್ಟು ಫ್ಲೋರ್ ಆಫ್ ದ ಹೌಸ್ 187 ಕೋಟಿ ತಿಂದಿಲ್ಲ, ನಾವು 87 ಕೋಟಿ ಮಾತ್ರ ತಿಂದಿರೋದು ಅಂತೇಳಿ ಒಪ್ಕೊಂಡಿದ್ದನ್ನ ಕೈ ಬಿಟ್ಬಿಟ್ರು. ಮತ್ತು ನಿಮ್ಮ ಹನಿ ಟ್ರ್ಯಾಪ್ ವಿಚಾರ ಅವರೇ ಕನ್ಫೆಷನ್ ಮಾಡಿಬಿಟ್ಟು ಮಿನಿಸ್ಟರ್ ಎತ್ತಿದ್ದಕ್ಕಂಥದ್ದನ್ನ ದೇರ್ ಇಸ್ ನೋ ಇಶ್ಯೂ ಅಟ್ ಆಲ್. ನೀವು ಹೊಂದಾಣಿಕೆ ರಾಜಕಾರಣವನ್ನು ಮಾಡ್ಕೊಂಡು ನೀವು ಎಲ್ಲ ಇಶ್ಯೂಸ್ನು ಕೂಡ ಅವರಿಗೆ ಕೊಟ್ಟಿರ್ತಕ್ಕಂಥ ಅವರು ಕನ್ಫೆಷನ್ ಮಾಡಿರ್ತಕ್ಕಂಥ ಇಶ್ಯೂನ ಬಿಟ್ಟುಬಿಟ್ಟು ನೀವು ಕೈ ಚೆಲ್ಲಿ ಕುತ್ಕೊಳ್ತಾ ಹೋಗ್ಬಿಟ್ರೆ ಹೇಗಾಗುತ್ತೆ? ಸೊ ಇದು ಒಳ ಒಪ್ಪಂದಗಳನ್ನು ಇಟ್ಬಿಟ್ಟು ರಾಜಕಾರಣವನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ರಾಜಕಾರಣಕ್ಕೆ ನೀವು ನೇರ ನುಡಿ ಇರಬೇಕಾಗುತ್ತೆ, ದಿಟ್ಟವಾಗಿರ್ತಕ್ಕಂಥ ನಿರ್ಧಾರಗಳನ್ನು ತಗೋಬೇಕಾಗತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಜನ ವಿಶ್ವಾಸವನ್ನು ಗಳಿಸ್ತಕ್ಕಂಥ ನಡೆಯನ್ನು ನೀವು ಇಡಬೇಕೇ ಹೊರತು ಜಾರಿ ನೀವು ನಡೆಯನ್ನು ಇಟ್ಟಾಗ ಜನ ನಿಮ್ಮನ್ನು ಕೈ ಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ಒಳ ಒಪ್ಪಂದಗಳ ಮತ್ತು ಕೈ ಎತ್ತಕ್ಕಂಥ ಮತ್ತು ಕೈ ಹಿಡಿದುಬಿಟ್ಟು ನಮ್ಮನ್ನು ಎತ್ಕೊಳ್ಳಿರ್ತಕ್ಕಂಥ ರಾಜಕಾರಣಕ್ಕೆ ನಮ್ಮ ವಿರೋಧ ಇದೆ. ಹಾಗಾಗಿ ಇದು ಸರಿಯಾದಂಥ ಮಾರ್ಗ ಅಲ್ಲ. ಅದನ್ನು ನಾವು ವರಿಷ್ಠರಿಗೂ ಮತ್ತು ಎಲ್ಲರಿಗೂ ಕೂಡ ಮನವರಿಕೆ ಮಾಡಿದ್ದೀವಿ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ನಿರ್ಧಾರವನ್ನು ಆದಷ್ಟು ಬೇಗ ವರಿಷ್ಠರು ತಗೊಳ್ತಾರೆ ಅಂತಕ್ಕಂಥದ್ದು ಕೂಡ ಇದೆ.
ಒಳಪಂದ ಮಾಡೋದಕ್ಕೆ ಇವಾಗ ಸರ್ಕಾರದ ಜೊತೆಗೆ ನೀವು ಮೂಡಾದನ್ನ ನೀವು ಮಾಡಿದಾಗ ನೀವು ಕಾಸ್ ತಗೊಳೋದಿಲ್ಲ. ನೀವು ಹೋಗ್ಬಿಟ್ಟು ಎಲ್ಲೋ ಒಂದು ಹತ್ರ ಹೋಗ್ಬಿಟ್ಟು ನೀವು ಮುತ್ತಿಗೆ ಹಾಕೋದು ಮತ್ತೊಂದು ಮಾಡೋದು ದಟ್ ಇಸ್ ನಾಟ್ ಇಶ್ಯೂ ಅಟ್ ಆಲ್. ನೀವು ಮೂಲವಾಗಿ ನೀವು ಎಲ್ಲೆಲ್ಲಿ ಏನೇನು ಮಾಡಿದಿರಿ, ನಿಮಗೆ ಫಾರ್ ಎಕ್ಸಾಂಪಲ್ ವಕ್ಫಿಗೆ ನಾವು ಎಂಟೈರ್ ಥಿಂಗ್ ನಾವು ಹೋಗ್ಬಿಟ್ಟು ದಿಸ್ ಇಸ್ ವಾಟ್ ಇಟ್ ಈಸ್, ನೀವೇನಾದ್ರು ಮಾಡಿದ್ರೆ ನೀವಾರು ಸಪೋರ್ಟ್ ಮಾಡಿ, ನಾವಾರು ಸಪೋರ್ಟ್ ಮಾಡ್ತೀವಿ, ಹೋಗ್ಬಿಟ್ಟು ಇದನ್ನ ಒಂದು ಎತ್ತಿಡಿಯೋಣ ಅಂತಕ್ಕಂಥ ಮಾತನ್ನ ಹೊಡೆದ್ರೆ ನೀವು ಅಲ್ಲಿ ಹೋಗ್ಬಿಟ್ಟು ನಮ್ಮ ಮೇಲೇನೆ ಕೇಸು ಬೀದರ್ನಲ್ಲಿ ಹಾಕ್ಸ್ತಕ್ಕಂಥ ಕೆಲಸ ಮಾಡ್ತಾರೆ. ಕೇಸನ್ನು ಹಾಕ್ಸ್ತಕ್ಕಂಥ ಕೆಲಸ ಮಾಡ್ತಾರೆ ನೀವು ಅದನ್ನ. ಸೊ ಅಲ್ಟಿಮೇಟ್ ಆಗಿ ನಾವು ದಿಸ್ ಟೀಮ್ ಹ್ಯಾಸ್ ಒನ್. ಇವತ್ತು ವಕ್ಫನ್ನ ಕಾನೂನನ್ನ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾದಂಥ ಸಂದರ್ಭದಲ್ಲಿ ನಮ್ಮ ಮಾಹಿತಿಗಳನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಬಿಟ್ಟು ಆ ಕಾನೂನಿನಲ್ಲಿ ನಾವು ಕೂಡ ಭಾಗಿಯಾಗಿಲ್ಲ. ಸೊ ಅದೇ ರೀತಿಯಲ್ಲಿ ಬಿಜೆಪಿಯ ಆರ್ಗನೈಸೇಷನ್, ಕರ್ನಾಟಕ ಆರ್ಗನೈಸೇಷನ್ ಫುಲ್ ಫ್ಲೆಜ್ಡ್ ಆಗಿ ಇನ್ವಾಲ್ವ್ ಆಗಬೇಕಿತ್ತು, ಅದಾಗಲಿಲ್ಲ. ಇವಾಗ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅದರ ಮಾಹಿತಿಗಳನ್ನು ತಗೊಂಡು ಕೊಡಬೇಕಿತ್ತು, ಅದು ಆಗಲಿಲ್ಲ. ನಿಮಗೆ ಯಾವುದೋ ಒಂದು ಇಶ್ಯೂನ ತಗೊಂಡ್ಬಿಟ್ಟು ಒಂದು ಟೈಮಿಗೆ ನೀವು ಸ್ಟ್ರೈಕಿಂಗ್ ಮಾಡಿಬಿಟ್ಟು ಒಂದು ಟೈಮಿಗೆ ಒಂದು ದಿನಕ್ಕೆ ಮಾಡಿರ್ತಕ್ಕಂಥ ಕೆಲಸಗಳು ಆಗೋದಿಲ್ಲ. ಇದು ಆರ್ಗನೈಸೇಷನ್ ಈಸ್ ರನ್ನಿಂಗ್ ಪ್ರೋಸೆಸ್ ಆಗಬೇಕಿತ್ತು. ಆ ನಿಟ್ಟಿನಲ್ಲಿ ಆರ್ಗನೈಸೇಷನ್ ಐದರ್ ಮೆಚುರಿಟಿ ಇಲ್ಲದೆ ಮಾಡ್ತಾ ಇದ್ದಾರಾ ಅಥವಾ ಮೆಚುರಿಟಿ ಇದ್ದು ಕೂಡ ಅದಕ್ಕೆ ಇದೆಲ್ಲವೂ ಕೂಡ ಒಳ ಒಪ್ಪಂದಗಳು ಅಂತ ಹೇಳಿ ಕಾಣಿಸ್ತಾ ಹೋಗ್ಬಿಡ್ತದೆ. ಸೊ ನಿಮಗೆ ಎಲ್ಲೂ ಕೂಡ ನಿಮಗೆ ನೇರವಾಗಿರ್ತಕ್ಕಂಥ ಮಾತುಗಳನ್ನು ನೀವು ಆಡಲಿಲ್ಲ ಅಂದರೆ ನೀವು ವೆರಿ ಪ್ರಿಂಟ್ ಅಂಡ್ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೀವು ಸ್ಟೇಟ್ಮೆಂಟ್ಸ್ಗಳಿಂದ ಆಗೋದಿಲ್ಲ. ನಿಮಗೆ ಯು ವಿಲ್ ಹ್ಯಾವ್ ಟು ಫೈಟ್ ಔಟ್ ಆನ್ ದ ಲೀಗಲ್ ಗ್ರೌಂಡ್ಸ್ ಅಂಡ್ ಯು ವಿಲ್ ಹ್ಯಾವ್ ಟು ಫೈಟ್ ಔಟ್ ವಿತ್ ದ ಪೀಪಲ್ಸ್. ಜನದ ಭಾವನೆಗಳನ್ನು ನೀವು ತಲುಪ್ತಕ್ಕಂಥ ಕೆಲಸಕ್ಕೆ ಆಗಬೇಕಿತ್ತು, ತಲುಪಿಲ್ಲ ಅನ್ನೋದು ನಮ್ಮ ಮೂಲ ಉದ್ದೇಶ. ಮೂಲ ವಿಚಾರದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೆದಿದೆ, ಹಾಗಾಗಿನೇ ಅದು ಸ್ಟ್ರಾಂಗ್ ಆಗಿ ಸರಿ ಹೋಗಿಲ್ಲ, ಪ್ರಕರಣ ಇತ್ಯರ್ಥ ಆಗಿಲ್ಲ ಅಂತ. ಮೂಡ ಇರ್ತಕ್ಕ ನಾವು ಇಟ್ ಈಸ್ ಇನ್ ದ ಕೋರ್ಟ್. ಐ ವಿಲ್ ನಾಟ್ ಸಬ್ಜುಡಿಸ್ ಆಗುತ್ತೆ, ಐ ವಿಲ್ ನಾಟ್ ಟಾಕ್ ಆನ್ ದ್ಯಾಟ್ ಬಿಕಾಸ್ 14 ಸೈಟ್ಗಳ ಬಗ್ಗೆ ನಾನು ಮಾತನಾಡಕ್ಕೆ ಹೋಗಲ್ಲ. ಮೂಡ ಈಸ್ ಅನ್ ಇಶ್ಯೂ ವಿಚ್ ಈಸ್ ಅನ್ ಸ್ಟೇಟ್ ಇಶ್ಯೂ. ಇಟ್ ಈಸ್ ನಾಟ್ ಒಂದು ಮೈಸೂರು ಮೂಡಾದ ಮಾತ್ರ ಅಲ್ಲ, ಅಥವಾ ಸಿದ್ದರಾಮಯ್ಯನವ್ರದ್ದು ಯಾವುದೋ ಒಂದು ವಿಚಾರಕ್ಕೋಸ್ಕರ ನಾವು ಮಾಡೋದು. ಸಿದ್ದರಾಮಯ್ಯನವರು ಆಸ್ ಕಮಿಟೆಡ್ ಅಂದರೆ ನೌ ಇಟ್ ಈಸ್ ಇನ್ ದ ಕೋರ್ಟ್, ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಬಟ್ ದ ರೆಸ್ಟ್ ಆಫ್ ದ ಇಶ್ಯೂಸ್ ಇದಾವಲ್ಲ, ಅದನ್ನ ಎಲ್ಲಿ ಹೋಯ್ತು ಅಂದರೆ ಇಲ್ಲ. ಬೆಲೆ ಏರಿಕೆ ಬಗ್ಗೆ ನಾವು ಅಲ್ಲಿ ಮಾತಾಡ್ತಾ ಇದ್ದೀವಿ, ಬೆಲೆ ಏರಿಕೆ ಬಗ್ಗೆ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ಏನು ಮಾತಾಡಲ್ಲ. ಇವಾಗ ಮಾವು ಅಥವಾ ಬೆಳೆಗಳು ಇವೆಲ್ಲವೂ ಕೂಡ ಸಂಕಷ್ಟದಲ್ಲಿದ್ದಾರೆ, ರೈತರು ಸಂಕಷ್ಟದಲ್ಲಿದ್ದಾರೆ, ಇವೆಲ್ಲವನ್ನೂ ಕೂಡ ಮಾಡ್ತೀವಿ. ಇವಾಗ ಕಸದ ಮೇಲೆ ಸೆಸ್ ಹಾಕೊಂಡು ಕೂತ್ಕೊಂಡಿದ್ದಾರೆ, ಕಸದ ಮೇಲೆ ಟ್ಯಾಕ್ಸ್ ಹಾಕೊಂಡು ಕೂತ್ಕೊಂಡಿದ್ದಾರೆ, ಪಾರ್ಕಿಂಗ್ ಮೇಲೆ ಟ್ಯಾಕ್ಸ್ ಹಾಕೊಂಡು ಕೂತ್ಕೊಂಡಿದ್ದಾರೆ. ನಾವು ಏನು ಮಾಡಿದ್ದೀವಿ? ಎಲ್ಲಿ ಬ್ಯಾಂಗ್ಳೂರ್ನ ಅವ್ರನ್ನ ಎಬ್ಸಿದ್ದೀವಿ? ಸೊ ಈ ಥರ ಅನೇಕ ವಿಚಾರಗಳಿದ್ದಾವೆ. ಅದೇ ವಿಚಾರವಾಗಿ ಕನ್ನಡದ ಪರವಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ನಲ್ಲಿ ಇದಾಗಿದೆ. ಬಟ್ ಅದನ್ನ ಕಮಲಾ ಹಾಸನ್ ಅವರು ಮಾತಾಡಿರ್ತಕ್ಕಂಥ ಮಾತು ಅದನ್ನ ತರ್ಕಬದ್ಧವಾಗಿ ಹೋಗಬೇಕಿತ್ತು. ನಮ್ಮ ಇತಿಹಾಸಗಳನ್ನ ನಮ್ಮ ಏನು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಮಟ್ಟಿಗೆ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಎಷ್ಟು ಡಿಬೇಟ್ ಆಗಿ ಪ್ರೆಸೆಂಟೇಷನ್ ಆಯಿತು, ಗೌರ್ಮೆಂಟ್ ಕಡೆಯಿಂದ ಏನಾಯಿತು ಅಂತ ಹೇಳಿದ್ರೆ ವಿ ಕಂಡಮ್ ಅಂತ ಹೇಳ್ಬಿಟ್ಟು ವಿ ಸ್ಟೇಟ್ಮೆಂಟ್ಸ್ನ ಮಾಡಿದ್ರೆ ಹೊರತು ತರ್ಕಕ್ಕೆ ಬದ್ಧವಾಗಿ ಅದು ಹೋಗ್ಬಿಟ್ಟು ಆ ಎಡ್ಜನ್ನು ಕಾಣಲಿಲ್ಲ. ಹೋಗ್ಬಿಟ್ಟು ಅದನ್ನ ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ಕೆಲಸ ಅಥವಾ ಅವ್ರು ಕೊಟ್ಟಿರ್ತಕ್ಕಂಥಕ್ಕೆ ಡಾಕ್ಯುಮೆಂಟೇಶನ್ ಕೊಡೋದ ಕೆಲಸಗಳು ಅಥವಾ ತಮಿಳುನಾಡು ಸರ್ಕಾರದ ಜೊತೆಗೆ ಇತಿಹಾಸಗಾರರನ್ನ ಅಥವಾ ಶಾಸನಗಳನ್ನು ಇಟ್ಕೊಂಡು ನಿಮಗಿರ್ತಕ್ಕಂಥ ಡಾಕ್ಯುಮೆಂಟೇಶನ್ ಇಟ್ಕೊಂಡು ಮಾತಾಡ್ತಕ್ಕಂಥದ್ರಲ್ಲೂ ಕೂಡ ಕರ್ನಾಟಕ ಸರ್ಕಾರ ಕನ್ನಡದ ಬಗ್ಗೆನೇ ನಿಲುವನ್ನು ತಾಳ್ತಕ್ಕಂಥದ್ರಲ್ಲಿ ಸೋತಿದೆ ಅಂತೇಳಿ ನಾನು ಸೋಮಣ್ಣ ಅವರು ಭೇಟಿ ಮಾಡಿದ್ರು, ಮೆಸೇಜ್ ಹೋಗಿದೆ. ಸೋಮಣ್ಣ ಅವರು ಸಂಸದ ಸಮ್ಮೇಳನ ಮಾಡಿದ್ರು, ಅಲ್ಲಿ ವಿಶ್ವಾಸ ತೆಗೆದುಕೊಳ್ಳುವಂಥದ್ದು. ಮತ್ತೊಂದು ಕಡೆ ನಿಮ್ಮ ಸಭೆಯಲ್ಲಿ ಸೇರಿದ್ದಾರೆ ಅಂತಂದ್ರೆ ನೀವು ಅವರಿಗೆ ರಾಜ್ಯಾಧ್ಯಕ್ಷ ಆಗೋದಕ್ಕೆ ಎಲ್ಲ ಬೆಂಬಲವನ್ನ ಕೊಟ್ಟಿದ್ದಾರೆ, ಅವರು ಕೂಡ ಕೇಳಿದ್ದಾರೆ ಅಂತ ಸೋಮಣ್ಣ ಅವರು ಈಸ್ ದ ಒನ್ ಆಫ್ ದ ಮೋಸ್ಟ್ ಸೀನಿಯರ್ ಮ್ಯಾನ್ ಆಫ್ ದ ಪಾರ್ಟಿ. ಈಸ್ ಎ ಯೂನಿಯನ್ ಮಿನಿಸ್ಟರ್. ಅವರು ಇವತ್ತು ಯಾರನ್ನೂ ಕೇಳ್ತಕ್ಕಂಥ ಅವಶ್ಯಕತೆ ಇಲ್ಲ, ನಾವು ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವರ ಅನುಭವಕ್ಕೆ ಕೇಂದ್ರ ಸರ್ಕಾರನೇ ಅವ್ರನ್ನ ಮಂತ್ರಿಗಳಾಗಿ ಕೇಂದ್ರದ ಮಂತ್ರಿಗಳನ್ನಾಗಿ ಮಾಡಿದ್ದಾರೆ ಅನ್ನೋದಾದರೆ ಇನ್ನು ರಾಜ್ಯಕ್ಕೆ ಅವ್ರು ಬೇಕೋ ಬೇಡೋ ಅಂತಕ್ಕಂಥ ತೀರ್ಮಾನವನ್ನು ವರಿಷ್ಠರು ಮಾಡ್ತಾರೆ ಸಂದರ್ಭ ಬಂದಾಗ. ಬಟ್ ಅವ್ರು ನಮ್ಮನ್ನು ಕೇಳಿಲ್ಲ, ನಾವು ಅವ್ರಿಗೆ ಯಾವುದೇ ಥರದ ಮಾತುಗಳನ್ನು ಅವ್ರ ಜೊತೆಗೆ ಆಡಿಲ್ಲ. ಯಡಿಯೂರಪ್ಪನವರ ಕುಟುಂಬದ ವಿರುದ್ಧದ ನಿಮ್ಮ ಹೋರಾಟಕ್ಕೆ ಉಳಿದ ನಾಯಕರನ್ನ ಒಗ್ಗೂಡಿಸುವ ಪ್ರಯತ್ನದ ಭಾಗವಾಗಿ ಕೇಂದ್ರ ನಾಯಕರನ್ನ ನೀವು ಭೇಟಿಯಾಗ್ತಿದ್ರಲ್ಲೇ ಈಗ ರಾಜ್ಯದ ಸಚಿವರು. ಯಡಿಯೂರಪ್ಪನವರ ಕುಟುಂಬದ ಬಗ್ಗೆ ಅಂತ ಹೇಳಿ ನಾವು ತಗೊಂಡಿಲ್ಲ ಇಲ್ಲಿ. ಯಡಿಯೂರಪ್ಪನವರು ಕೂಡ ಹಿ ಈಸ್ ಅವರ್ ಲೀಡರ್, ಹಿ ಈಸ್ ಒನ್ ಆಫ್ ಅವರ್ ಸೀನಿಯರ್ ಮೋಸ್ಟ್ ಲೀಡರ್. ಇವಾಗ ಅವರು ಮೊನ್ನೆಯಿಂದ ಬಿಜೆಪಿ ಕಚೇರಿಗೆ ನಾನೇ ಬಂದು ಕೂತ್ಕೊಳ್ತೀನಿ ಅಂತ ಹೇಳಿ ಒನ್ ಆಫ್ ದ ಬೆಸ್ಟ್ ಡೆವಲಪ್ಮೆಂಟ್ಸ್ ಆಫ್ ದ ಬಿಜೆಪಿ. ದಟ್ ಮೀನ್ಸ್
the present organization has failed miserably. ಸೊ ಅನುಭವ ಇಲ್ಲದೆ ಇರತಕ್ಕಂಥವ್ರ ಕೈಗೆ ಇದನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡಿದ್ದು ಯಾರು ಅಂದರೆ ಯಡಿಯೂರಪ್ಪ. ಸೊ ಯಡಿಯೂರಪ್ಪನವರು ಅದನ್ನು ತಗೊಂಡ್ಬಿಟ್ಟು ಇವಾಗ ಅದನ್ನು ಸೆಟ್ರೇಟ್ ಮಾಡಿಸ್ತೀನಿ, ಅದನ್ನು ಎಲ್ಲದನ್ನೂ ಕೂಡ ಇದನ್ನು ಬದಲಾವಣೆ ಮಾಡಿಸ್ತೀವಿ ಅನ್ನೋ ಹೆಜ್ಜೆಗಳನ್ನು ಅವರೇ ಇಟ್ಟಿದ್ದಾರೆ ಅಂತೇಳಿ ನನ್ನ ಭಾವನೆ ಇದೆ. ಸೊ ಐ ಥಿಂಕ್ ಯಡಿಯೂರಪ್ಪನವರು ಈಸ್ ಆನ್ ದ ರೈಟ್ ಟ್ರ್ಯಾಕ್. ಅವರ ಅನುಭವಕ್ಕೆ ಕರ್ನಾಟಕದಲ್ಲಿ ಮತ್ತೊಂದ್ಸರಿ ಬಿಜೆಪಿ ಬರಬೇಕು ಅನ್ನೋದಾದರೆ ಯಡಿಯೂರಪ್ಪನವರ ನಾಯಕತ್ವ ಅವಶ್ಯಕತೆ ಇದೆ. ಬಟ್ ಯಡಿಯೂರಪ್ಪನವರ ಕುಟುಂಬದ್ದು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಹೋರಾಟ ಮಾಡ್ತೀವಿ. ಬಟ್ ಆರ್ಗನೈಸೇಷನ್ ವಿಜೇಂದ್ರ ಅವರಿಗೆ ಅನುಭವದ ಕೊರತೆನೋ ಅಥವಾ ಅವ್ರಿಗೆ ಮಾಹಿತಿನೋ ಅವರ ಕಟ್ಕೊಂಡಿರ್ತಕ್ಕಂಥ ಆರ್ಗನೈಸೇಷನ್ ಇಶ್ಯೂಸು ವಿ ಡೋಂಟ್ ನೋ ವಾಟ್ ಈಸ್ ಇಟ್. ಸೊ ಯಡಿಯೂರಪ್ಪನವರು ಅದನ್ನು ಹೋಗ್ಬಿಟ್ಟು ಇವಾಗ ಸರಿ ಮಾಡ್ತೀವಿ ಅಂತಕ್ಕಂಥದ್ದು ವಾದ ಇಟ್ಕೊಂಡಿದ್ದಾರೆ ಅಂತ. ಐ ಥಿಂಕ್ ಹಿ ನೋಸ್ ದ ಲೂಪ್ ಹೋಲ್ಸ್ ಹ್ಯಾಸ್ ಬಿನ್ ಸೆಟ್. ಸೊ ಲೂಪ್ ಹೋಲ್ಸ್ನ ಅವ್ರು ಟೈಟ್ ಮಾಡ್ತಾರಾ ಅಥವಾ ಚೇಂಜ್ ಮಾಡ್ತಾರಾ ಅಥವಾ ಸ್ಲ್ಯಾಬ್ಸ್ನೇ ಚೇಂಜ್ ಮಾಡ್ತಾರಾ ಅನ್ನೋದು ವಿಲ್ ಹ್ಯಾವ್ ಟು ಕಾದು ನೋಡ್ಬೇಕಾಗುತ್ತೆ. ಆದರೂ ವರಿಷ್ಠರು ಅವರು ಕೂಡ ವರಿಷ್ಠರು ಜೊತೆಗಿದ್ದಾರೆ, ಅವರು ಕೂಡ ವರಿಷ್ಠರೇ. ಸೊ ಆ ನಿಟ್ಟಿನಲ್ಲಿ ನಾವು ಕಾಯ್ತೀವಿ. ಸೊ ವಿ ವಿಲ್ ವೇಟ್ ಅಂಟಿಲ್ ದ ಹೈಕಮಾಂಡ್ ಟೇಕ್ಸ್ ಎ ಫೈನಲ್ ಕಾಲ್. ಸೊ ಒನ್ಸ್ ದ ಫೈನಲ್ ಕಾಲ್ ಇಸ್ ಡನ್, ನಾವು ಯಾರು ಕೂಡ ಪಾರ್ಟಿ ಬಿಡೋರಲ್ಲ, ನಾವು ಹೊಸ ಪಾರ್ಟಿ ಕಟ್ಟೋರಲ್ಲ, ನಾವು ಯಾರು ಕೂಡ ಆ ಯೋಚನೆಗಳನ್ನ ಮಾಡಿದವರಲ್ಲ. ನಾವು BJP ಪಕ್ಷ 100ಕ್ಕೆ 100 ಮುಂದಿನ ಅವಧಿಗೆ ಬರುತ್ತೆ ಅನ್ನೋ ವಿಶ್ವಾಸ ನಮ್ಗೆ ಇದು ಇಟ್ಕೊಂಡಿರ್ತಕ್ಕಂಥವ್ರು. ವಿ ವಿಲ್ ಗೆಟ್ BJP ಇಂಟು ಪವರ್ ಇನ್ ದ ನೆಕ್ಸ್ಟ್ 3 years. ಆರ್ಗನೈಸೇಷನ್ ವೀಕ್ನೆಸಸ್ ಆಗಿದೆ ಅನ್ನೋದನ್ನ ಅವರು ಅರ್ತಿದ್ದಾರೆ ಅಂತೇಳಿ ನನ್ನ ಭಾವನೆ. ಅವರ ಅನುಭವಕ್ಕೆ ನಾವೇನು ಹೇಳ್ತಕ್ಕಂಥ ಅವಶ್ಯಕತೆಗಳಿಲ್ಲ. ಬಿಕಾಸ್ ಇವಾಗ 3 ದಿನದಿಂದ ಬಂದುಬಿಟ್ಟು ನಾನು ಎಲ್ಲ ಮೀಟಿಂಗ್ಗಳನ್ನು ನಾವು ಕರಿತೀನಿ, ಎಲ್ಲದನ್ನೂ ಕರೀರಿ. ಇವಾಗ ಬ್ಯಾಕ್ವರ್ಡ್ ಕ್ಲಾಸಸ್ ಮೀಟಿಂಗ್ನ ನೀವು ಸ್ಟ್ರೀಮ್ಲೈನ್ ಮಾಡ್ಕೊಳ್ಳಿ, ಹಾಗೆ SC STನ ಇದನ್ನು ಮಾಡ್ಕೊಳ್ಳಿ, ಆರ್ಗನೈಸೇಷನ್ ಎಲ್ಲೆಲ್ಲಿ ಸರಿಯಾಗಿದೆ. ಅಥವಾ ಇವಾಗ ನಾನು ಯಾರ್ಯಾರು ಅಸಮಾಧಾನಗೊಂಡಿದ್ದಾರೋ ಅವ್ರ ಜೊತೆಗೆ ಎಲ್ಲರಿಗೂ ಕೂಡ ನಾನು ಮಾತನಾಡ್ತೀನಿ. ಅವ್ರ ಜೊತೆಗೆ ಏನು ಸರಿ ಮಾಡ್ಕೋಬೇಕು ನಾವು ಸರಿ ಮಾಡ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಅಂದರೆ ಲೆಟ್ ದ ಡೈಲಾಗ್ ಸ್ಟಾರ್ಟ್ ಸಮ್ವೇರ್. ಇವಾಗ ಕೇಂದ್ರದ ವರಿಷ್ಠರಾಗಿರ್ತಕ್ಕಂಥ ಅಮಿತ್ ಶಾ ಜಿ ಅವರು ಬಂದುಬಿಟ್ಟು ಇಲ್ಲಿ ಒಂದು ಜಿಲ್ಲೆದನ್ನ ಮಾತನಾಡಿ ಹೋಗಿದ್ದಾರೆ ಅಂದರೆ ದಟ್ ಮೀನ್ಸ್ ದ ಬಾಲ್ ಹ್ಯಾಸ್ ಸೆಟ್ ಇನ್ ಮೋಷನ್. ದಟ್ ದಾವಣಗೆರೆ ಹಿಂಗಾಗಿದ್ದಕ್ಕೆ, ಇದರಲ್ಲಿ ಆಗಿದ್ದಕ್ಕೆ, ರಾಯಚೂರು ಆಗಿದ್ದಕ್ಕೆ, ಬಳ್ಳಾರಿ ನಮಗೆ ರೆಸ್ಟ್ ಆಫ್ ದ ಇದು ಫೇಲ್ಯೂರ್ಸ್ ಆಗಿದ್ದಕ್ಕೆ ಮತ್ತು ಸಕ್ಸಸ್ ಆಗ್ತಕ್ಕಂಥ ಜಾಗದಲ್ಲಿ ಎಲ್ಲೆಲ್ಲಿ ನಮಗೆ ಮಾರ್ಜಿನ್ಗಳು ಕಡಿಮೆ ಬಂದಿದ್ದಾವೆ, ಬಸವರಾಜ ಬೊಮ್ಮಾಯಿ ಅವ್ರಿಗಿರ್ಬೋದು ಅಥವಾ ನಮಗೆ ಸಬ್ಸಿಕ್ವೆಂಟ್ ಆಗಿರ್ತಕ್ಕಂಥ ನಮಗೆ ಬೈ ಎಲೆಕ್ಷನ್ಸ್ 3 ಬೈ ಎಲೆಕ್ಷನ್ಸಲ್ಲಿ ನಮಗೆ ಏನೇನಾಯಿತು, ವೈ ವಿ ಫೇಲ್ಡ್ ಸೋ ಮಿಸರಬಲಿ, ಇವೆಲ್ಲವೂ ಕೂಡ ಚಿತ್ರಣಕ್ಕೆ ಬಂದೇ ಬರ್ತದೆ. ಬಿಕಾಸ್ ಇಟ್ಸ್ ಆಲ್ ಪೊಲಿಟಿಕಲ್. ಇಟ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಆರ್ಗನೈಸೇಷನ್. ಎಲ್ಲಿ ಹೋಗ್ಬೇಕು ಅಂದರೆ ಎಲೆಕ್ಷನ್ಸ್ ಆರ್ಗನೈಸೇಷನ್ ಕೈಯಾಗಿದೆ ಅಂತ ನಾನು ಹೇಳೋದಿಲ್ಲ. ಎಲೆಕ್ಷನ್ಸ್ ವಿಲ್ ಬಿ ಇನ್ ದ ಹ್ಯಾಂಡ್ ಆಫ್ ದ ಪೀಪಲ್, ಸಾರ್ವಜನಿಕರ ಕೈಯಲ್ಲಿರ್ತದೆ. ಬಟ್ ಅದನ್ನು ನಡೆಸ್ತಕ್ಕಂಥ ಕೆಲಸ ಏನಿದೆ, ಒಂದು ತಾರ್ಕಿಕ ಹಂತಕ್ಕೆ ಚುನಾವಣೆಗಳನ್ನು ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಕು. ಸೋಲು ಗೆಲುವು ಜನ ತೀರ್ಮಾನ ಮಾಡ್ತಾರೆ. ಆದರೆ ಇದನ್ನು ಸ್ಟ್ರಾಟಜಿ ಮಾಡ್ಕೊಂಡ್ಬಿಟ್ಟು ಯಾರು ಮುಖಂಡತ್ವವನ್ನು ವಹಿಸ್ತಾರೋ, ವೈ ಇಂಥ ಡಿಫೀಟ್ ಆಗಿದೆ, ಯಾಕಾಗಿದೆ ಅನ್ನೋದನ್ನು ನೋಡಿದಾಗ ದಿಸ್ ಈಸ್ ದ ಕಾಸ್ ಅನ್ನೋದನ್ನು ಎತ್ತಿ ತೋರಿಸ್ತಾ ಇದೆ. ಹಾಗಾಗಿ ಐ ಥಿಂಕ್ ವರಿಷ್ಠರು ಸೂಕ್ತವಾಗಿರ್ತಕ್ಕಂಥ ನಿರ್ಧಾರವನ್ನು ಭಾಳ ದಾವಣಗೆರೆ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನೋದು ಮಾಹಿತಿ. ಎರಡು ತರ ವಾದ ಇದೆ. ವಿಜೇಂದ್ರ ಅವರು ನಮ್ದೇನು ತಪ್ಪಿಲ್ಲ ಅಂತ ಬೇರೆಯವರು ತಪ್ಪು ಮಾತಾಡಿದ್ರು ಅನ್ನೋದೇ ಪ್ರಶ್ನೆ. ಯಾವ್ದು ಪ್ರಶ್ನೆ ಮಾಡಿದ್ರು ಯಾವ್ದಾರು ಆಗಲಿ, ಒಂದು ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದನ್ನ ನಾನು ವಿಶ್ಲೇಷಣೆನ ಈ ಜಾಗದಲ್ಲಿ ಕೂತು ಮಾತನಾಡಕ್ಕಾಗಲ್ಲ. ಎರಡು ರೀತಿಯ ವಾದ. ಇವಾಗ ಜಿಲ್ಲಾ ಅಧ್ಯಕ್ಷರುಗಳನ್ನ ಕೆಲವು ಹತ್ರ ಮಾಡಿದ್ದಾರೆ, ಅಥವಾ ಬೇರೆ ಹತ್ರ ಕೆಲವು ಹತ್ರ ಸಸ್ಪೆಂಡ್ ಮಾಡಿದ್ರು, ಮತ್ತೆ ಅದನ್ನ ಹೊಸದಾಗಿ ಮಾಡಿದ್ದಾರೆ. ಇವಾಗ ನಮ್ಮ ಮಂಡಲದ್ದೇ ನಾವು ಹೇಳಿದ್ನ ಮಾಡಲಿಲ್ಲ, ಅವರು ನಮ್ಮ ವಿರುದ್ಧನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ನಮ್ಮ ಮಂಡಲದ್ದೇ ಸ್ವರಬಾಧೆ ನಾವು ಹೇಳೋದಾದ್ರೂ ಕೂಡ ಅವರು ಇಲ್ಲ ಇವ್ರ ವಿರುದ್ಧನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿ. ಸೊ ನಮ್ಮ ಕನ್ಸಲ್ಟ್ನು ಕೂಡ ಎಲ್ಲೂ ಕೂಡ ತಗೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅನ್ನೋ ಮಟ್ಟಕ್ಕೆ ಅವ್ರು ಇದ್ದಾರೆ ಅನ್ನೋದಾದ್ರೆ, ಸೊ ನಮ್ಮ ಮೂಲದಲ್ಲೇ ನಮ್ಮ ಡಿಸ್ಟಿಕ್ನಲ್ಲೇ ಶಿವಮೊಗ್ಗ ಡಿಸ್ಟಿಕ್ ನಮ್ಮಲ್ಲೇನೆ ಅವ್ರು ಮಾತನಾಡೋದಕ್ಕೆ ತಯಾರಿಲ್ಲ ಅನ್ನೋದಾದ್ರೆ ಇನ್ನು ಬೇರೆ ಕಡೆಗೆ ಏನು ನಡೆದಿರ್ಬೋದು ಅನ್ನೋದನ್ನ ನಾನು ಊಹೆ ಮಾಡಬೇಕು. ಹಾಗಾಗಿ ಆ ಥರದ ಮನೋಭಾವನೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಆರ್ಗನೈಸೇಷನ್ ಮ್ಯಾಟರ್ಸಲ್ಲಿ ಅಂಥ ಜಾಗದಲ್ಲಿ ಹಾಟ್ ಸೀಟಲ್ಲಿ ಕೂತಂಥ ಸಂದರ್ಭದಲ್ಲಿ ಹ್ಯಾವ್ ಟು ಗೋ ವಿತ್ ಭಾಳ ಒಂದು ಸಂವೇದನೆಯಿಂದ ಮತ್ತು
ಅಷ್ಟೇ ಒಂದು ಸಹನೆಯಿಂದ ಮತ್ತು ಒಳ್ಳೆ ಬುದ್ಧಿವಂತಿಕೆಯಿಂದಲೂ ಕೂಡ ಹೋಗ್ತಕ್ಕಂಥ ಅವಶ್ಯಕತೆ ಇತ್ತು. ಅದೆಲ್ಲವೂ ಕೂಡ ಕಳ್ಕೊಂಡಿದ್ದಾರೆ, ಫೇಲ್ಯೂರ್ ಆಗಿದ್ದಾರೆ. ಸರ್ ಮುಂದೆ ಲಾಸ್ಟ್ ನಿಮ್ದು ಮುಂದಿನ ಕಾರ್ಯಕ್ರಮ ಇದೆ ಸರ್. ಈಗ ಮೀಟಿಂಗ್ ಮಾಡ್ತಾ ಇದ್ದೀವಿ, ಮುಂದೆ ನಡೆಯಿಲ್ಲ ಮುಂದಿನ ನಡೆಸಿ ಒಂದು ನಮ್ಮ ನುಸುಳ್ಕೊಡೋದಂತೂ ನಾವು ವಿ ಆರ್ ಗೋಯಿಂಗ್ ಟು ಟೇಕ್ ಇಟ್ ಆನ್ ಡಾಕ್ಯುಮೆಂಟೇಶನ್ಸ್. ಯಾರು ಕೂಡ ಹೆಂಗೆ ವಕ್ಫನ್ನ ಮಾಡಿದ್ವಿ ಆ ರೀತಿಯಲ್ಲಿ ದಟ್ ಈಸ್ ಒನ್ ಆಫ್ ದ ಮೇಜರ್ ಕಾಸ್. ಸುಮ್ಮನೆ ಒಂದು ನಂಬರ್ ಪ್ರಕಟ ಮಾಡಿ ಸುಮ್ಮನೆ ಇಲ್ಲ, ನಾನು ಅದನ್ನೇ ಹೇಳಿದೆ. ಈಗ ನಾನು ಐ ಜಸ್ಟ್ ಬ್ರೀಫ್ಡ್ ಯು. ನಾವು ಈಗಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲವು ರಿಟೈರ್ಡ್ ಪೊಲೀಸ್ ಆಫೀಸರ್ಸ್ ಜೊತೆಗೆ ಹೂ ವೇರ್ ವರ್ಕಿಂಗ್ ಆನ್ ದಿಸ್ ಲೈನ್ ನಾವು ಮಾತಾಡಿದ್ವಿ. ಬಟ್ ಇವತ್ತಿನವರೆಗೂ ಕೂಡ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಯಾವ ಒಂದು SOP ಕೂಡ ಅವ್ರು ಫಾಲೋನೇ ಮಾಡಿಲ್ಲ. ಅವರಿಗೆ ವಿಶೇಷವಾಗಿರ್ತಕ್ಕಂಥದ್ದು ಒಂದು ಇದನ್ನ ಒಂದು ಸೆಲ್ನ ಮಾಡಿ ಅವರೆಲ್ಲ ಯಾರ್ಯಾರಿದ್ದಾರೆ ಅವ್ರೆಲ್ಲರೂ ಕೂಡ ವರದಿ ಕೊಡಿ ಅಂತ ಹೇಳಿದ್ರು. ಬಟ್ ಈಗ ರಾಜ್ಯ ಸರ್ಕಾರ ಇವತ್ತಿನವರೆಗೂ ಕನಿಷ್ಠ ಪಕ್ಷ ಒಂದು ಮೀಟಿಂಗ್ನ ಕರೆದುಬಿಟ್ಟು ಎಲ್ಲೆಲ್ಲಿ ಏನೇನಿದ್ದಾರೆ, ಇವಾಗ ಇಷ್ಟೆಲ್ಲ ಮಾಹಿತಿಗಳನ್ನ ಫೋನ್ ಕಾಲ್ಸ್ನ ಇದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇವರೆಲ್ಲರೂ ಕೂಡ ಕೊಡ್ತೀವಿ. ಯಾರಾದ್ರೂ ಒಬ್ರು ಒಂದು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅಪ್ಪ ನೀವೇನಾದ್ರು ಒಂದು ಮಾಡಿದಿರಂತೆ, ಎಲ್ಲಿ ನಮಗೆ ಒಂದು ಮಾಹಿತಿ ಇದೆಯಾ ನಿಮಗೆ, ಅಥವಾ ನೀವೇ ನಮಗೆ ಕೊಡಿ ಅಂತ ಕೂಡ ಅವ್ರು ಕೇಳ್ತಕ್ಕಂಥದ್ದಕ್ಕೂ ಇಲ್ಲ. ಅವರು ಕೂಡ ಯಾವುದೇ ಒಂದು ಹೈ ಪವರ್ಡ್ ಮೀಟಿಂಗು ಕೂಡ ಎಲ್ಲೂ ಕೂಡ ಮಾಡದಂಗೂ ಕೂಡ ಇಲ್ಲ. ಸೊ ಅಗೇನ್ ಅವರು ನೆಗ್ಲಿಜೆನ್ಸಿನೇ ಇದರಲ್ಲಿದೆ. ಹಾಗಾಗಿ ದೇ ಆರ್ ನಾಟ್ ಇನ್ ದಟ್ ಲೈನ್. ಇನ್ನು ನಾವು ರೆಗ್ಯುಲರ್ ಆಗಿ ನಾವು ಸೇರ್ತಕ್ಕಂಥದ್ದಿದ್ದಾವೆ. ನಾವು ಅಗೇನ್ ದಿಸ್ ವೀಕ್ ಎಲ್ಲರೂ ಕೂಡ ಬರ್ತಾರೆ. ವಿ ಆರ್ ಗೋಯಿಂಗ್ ಟು ಗೆಟ್ ಇಲ್ಲಿಗೆ ಸೇರ್ತೀವಿ, ಒಂದು ಹತ್ರ ಸೇರ್ತೀವಿ. ಸೇರಿದಾಗ ಪೊಲಿಟಿಕಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಬೋತ್ ಎರಡನ್ನೂ ಕೂಡ ಚರ್ಚೆ ಮಾಡ್ತಕ್ಕಂಥದ್ದಾವೆ, ಮಾಡ್ತೀವಿ.